ಎಲ್ಲರಿಗೂ ನಮಸ್ಕಾರ. ಸೂತ್ರಧಾರಿ ಆ ಟೈಟಲ್ಲು ನಾನು ನೋಡಿದ್ದೆ ಮತ್ತು ಸಾಂಗ್ಸ್ ಎಲ್ಲ ನೋಡಿದೆ. ಸೊ ಇದು ಯಾವ ಥರ ಜಾನರ್ ಅಂತ ಕನ್ಫ್ಯೂಷನಲ್ಲಿದೆ. ಬಟ್ ಇವತ್ತು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್. ಹೆಣ್ಮಕ್ಳಿಗೆ ತುಂಬ ಧೈರ್ಯನ ತಂದ್ಕೊಂಡ್ಕೊಡುತ್ತೆ. ಯಾಕಂದರೆ ಈ ಥರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದರೆ ಮತ್ತು ಪ್ರಪಂಚದಲ್ಲಿ ಆಗುವಂಥ ಆಗುಹೋಗುಗಳ ಬಗ್ಗೆ ತುಂಬ ಅವೇರ್ನೆಸ್ ಮೂಡುವಂಥ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಆ್ಯಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಮಗೆ ಹಾರ್ಡ್ಲಿ ವೆಲ್ಕಮ್. ಸೊ ಇಡೀ ಸಿನಿಮಾದ ಆರ್ ಇರ್ಬೋದು, ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ನನಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾದ್ರೆ ಸಸ್ಪೆನ್ಸ್ ಸೀನ್ಸ್ ನಾನು ನಾನು ಅನ್ಕೊಳ್ತಾ ಇದ್ದೆ ಚಂದನ್ ಅವರೇ ಮಾಡಿರ್ತಾರ ಅಂತ. ಬಟ್ ಹಿ ಕ್ಲಾರಿಫೈಡ್ ದಟ್ ಹಿ ಓನ್ಲಿ ಡಿಡ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಸಿನಿಮಾಗೆ ಒಂದು 2 hours ಒಬ್ಬ ಆಡಿಯನ್ ಆಗಿ ಬಂದು ಕೂತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬ ಅದ್ಭುತವಾಗಿ ಮ್ಯಾನರಿಸಮ್ನ ಕ್ಯಾರಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಲಾಸ್ಟ್ 20 minutes ಅಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಕ್ವಿಕ್ಕಾಗಿ ಸಿನಿಮಾ ಹೋಗುತ್ತೆ. ನವರಸನ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಅಭಿಮಾನಿಗಳೇ ಇಂಥ ಚಿತ್ರಗಳನ್ನ ಬಂದು ಥಿಯೇಟರಲ್ಲಿ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ. ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ನಮಸ್ಕಾರ ಅಂತಾನೆ, ಏನಕ್ಕಂದ್ರೆ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ. ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾಗಿರೋದು ಒಂದೇ, ಫ್ರೆಂಡ್ ಸಿನಿಮಾ ಅಂತ ಹೇಳ್ತಲ್ಲ, ಕನ್ನಡ ಸಿನಿಮಾ ಅಂತ ಬಂದು ನೋಡಿ. ಜೋರ ಚಪ್ಪಾಳೆ ಬರಲಿ ಸೂತ್ರಧಾರ ಟೀಮ್ಗೆ. ಚಂದನ್ ಬ್ರೋ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ ಅವ್ರದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ. ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗೆ ಅವ್ರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ. ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲಿಂದ ಸರ್ ಶರವಣ ಸರ್ ಇಲ್ಲೇ ಇದ್ದಾರೆ. ಎಂಟೈರ್ ಟೀಮ್, ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ, ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಅಂತ ಹೇಳ್ತಲ್ಲ, ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗಲಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ, ಕನ್ನಡ ಹಾಡುಗಳನ್ನ ಕೇಳೋಣ, ಶೇರ್ನ ಮಾಡೋಣ. 100% ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದ್ದೀನಿ. ಆಲ್ ದ ವೆರಿ ಬೆಸ್ಟ್ ಸೂತ್ರಧಾರಿಗೆ. ಗುಡ್ ಲಕ್. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೂತ್ರಧಾರಿ ಮೊದಲನೇದನ್ನ ನಮ್ಮ ಫ್ರೆಂಡ್ಗೆ ಯಾವ್ದು ಶುಭವಾಗಿಲ್ಲ. ಯಾಕಂದ್ರೆ ನಾವು ಇಬ್ಬರು 106 ದಿನ ಬಿಗ್ ಬಾಸ್ ಅಲ್ಲಿ ಇತ್ತು, 107 ದಿನ. ಸೊ ಚಂದನ್ ವಿನ್ನರ್ ಆದ, ನಾನು ರನ್ನರ್ ಆಗ್ತಾನೆ. ಸೊ ಕಂಪ್ಲೀಟ್ ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ, ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದ್ದೆ. ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋನೆ. ಸೊ ನಮ್ಮಿಬ್ಬರದ್ದು ಯಾವುದೋ ಕನೆಕ್ಟ್ ಚಂದನ್ ನಿಜವಾಗ್ಲು. ಸೊ ನಿಜವಾಗ್ಲು ಅದ್ಭುತವಾಗಿ, ಸಖತ್ತಾಗಿ, ಸೂಪರ್ ಆಗಿ ಆಕ್ಟ್ ಮಾಡೋನೆ. ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ. ಅವಾಗ ಸ್ವಲ್ಪ ತುಂಬಾ ಚೆನ್ನಾಗಿದೆ. ಅವಾಗ ವೆಯ್ಟ್ ಕಮ್ಮಿ ಇದ್ರಿಂದ ಇವಾಗ ವೆಯ್ಟ್ ಜಾಸ್ತಿ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು. ಇದು ಚಂದನ್ ಮೊದಲನೇ ಸಿನಿಮಾ, ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡೋರು. ಸರ್ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನೂ ಅದ್ಭುತವಾಗಿ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಮಾಡಿ ಸರ್. ಚಂದನ್ ಫಸ್ಟ್ ಸಿನಿಮಾ, ಇದು 100 ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನನ್ನ ಪ್ರೀತಿಯಿಂದ, ಸೊ ಹಾರ್ಟ್ ಪೂರ್ವಕ ನನ್ನ ಹೃದಯದಿಂದ ಆಶೀರ್ವಾದ ಮಾಡ್ತೀನಿ. ಯಾಕಂದ್ರೆ ಚಂದನ್ ಬಹಳ ಕಷ್ಟಗಾರ, ಬಹಳ ಶ್ರಮ. ಇವತ್ತು ಈ ಮಟ್ಟಕ್ಕೆ ಬಂದಂದ್ರೆ ನಾಟ್ ಫಾರ್ ಈಸಿ, ಬಹಳ ಸುಲಭವಾಗಿ ಮಾತಲ್ಲ. ಸೊ ನಾವಿಬ್ರು 106 ದಿನ ಒಂದೊಂದು ನೈಟ್ ಕೂಡ ಮಾತಾಡ್ತಾ ಇದ್ದೋ, ನಾವ್ ಇಷ್ಟ ಅವ್ನು ಪಟ್ಟಿರೋ ಕಷ್ಟಗಳು. ಸೊ ಇವತ್ತು ಆಲ್ ದ ಬೆಸ್ಟ್ ಚಂದು. ಇದು 100 ಸಿನಿಮಾ ಆಗ್ಲಿ. ಈ ಸಿನಿಮಾ 100 ದಿನ ಪ್ರೆಸ್ ಮೀಟ್ಗೆ ನಾನೇ ಬರ್ತೀನಿ ಚಂದು. ಓಕೆ, ಬಹಳ ಖುಷಿಯಿಂದ ಆಲ್ ದ ಬೆಸ್ಟ್. ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಗೆಳ ಚಂದನ್ ಶೆಟ್ಟಿ ಮೇಲೆ ಇರ್ಲಿ. ಒಂದು ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕತ್ತಾಗಿದೆ, ಬಹಳ ಅದ್ಭುತವಾಗಿದೆ. ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ. ಓಕೆ, ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ, ಯಾರು ಗೆಸೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಈ ಚಿತ್ರ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಿಮ್ಮೆಲ್ಲರಿಗೂ ಸರ್ ಸೂಪರ್ ಆಗ್ಲಿ ಸರ್. ಸರ್ ನಿಮ್ಮ ಮನೆ ಹತ್ರ ಲೂಟೆ ಮಾಡಕ್ ಬರಲಿ ಸರ್, ಚಂದ್ರಿಟ್ಟು. ಓಕೆ, ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ನಾನು ಪ್ರೀತಿಯಿಂದ ಆಶೀರ್ವಾದ ಮಾಡ್ತೀನಿ. ಎಲ್ಲರಿಗೂ ಅದರ ಶುಭವಾಗಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಸೂತ್ರಧಾರಿ ನೋಡಿದ್ವಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಿರಣ್ ಅವರ ವರ್ಕ್ ತುಂಬ ಚೆನ್ನಾಗಿದೆ ಸರ್, ತುಂಬ ನೈಸ್. ನಮ್ಮ ನವರಸನ್ ಸರ್ ಅಷ್ಟೇ, ಅವ್ರ ಸಿನಿಮಾಗಾಗಿ ತುಂಬ ಓಡಾಡ್ತಾರೆ. ಇಲ್ಲಿ ಬಂದಿರೋ ಸಿನಿಮಾ ಎಲ್ಲ ಹಿಟ್ ಆಗಿದೆ, ಇಲ್ಲ ಬಂದಿರೋದು ಈ ಸಿನಿಮಾನು ಹಿಟ್ ಆಗಬೇಕಂತ ಆಸೆ. ಡ್ಯಾನ್ಸ್ ಸಾಂಗ್ ಮಾಡಬೇಕು ಅಂತಲೇ ಒಂದಷ್ಟು ಹಿಟ್ ಇತ್ತು. ಹಾಡು ಕೇಳಿದ ತಕ್ಷಣ ಹಿಟ್ ಆಗುತ್ತೆ ಅಂತ ಒಂದು ಇದಿತ್ತಲ್ಲ,
ಅದೇ ರೀತಿ ಸಿನಿಮಾನೂ ಅಷ್ಟೇ, ಇಲ್ಲೊಂದು 10 ದಾರಿ ಕಾಣಿಸಿದ್ರು ಕೊನೆವರೆಗೂ ಸೂತ್ರಧಾರಿ ಯಾರು ಅಂತ ಮಾತ್ರ ಗೊತ್ತಾಗ್ದಿರಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಚಂದನ್ ಬ್ರೋ ಅವರು, ನಾವು ಅವರು ಬಾಸನ ಬಾಸ ಸಾಂಗ್ ಬರಬೇಕಂದ್ರೂ ಒಳ್ಳೆ ಫ್ರೆಂಡ್ಸು, ಸಾಂಗಲ್ಲಿ ತುಂಬ ಫೇಮಸ್ಸು. ಅದೇ ರೀತಿ ಆ್ಯಕ್ಟಿಂಗಲ್ಲೂ ಅಷ್ಟೇ, ಎಲ್ಲೂ ಫಸ್ಟ್ ಸಿನಿಮಾ ಅಂತಾನೆ ಅನಿಸಿಲ್ಲ, ತುಂಬಾ ಖುಷಿ ಇದೆ. ಅಪೂರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು RR ಬ್ರೋ ವೆರಿ ನೈಸ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ, ತುಂಬಾ ಖುಷಿ ಇದೆ. ಮೇ 9ಕ್ಕೆ ಎಲ್ಲರೂ ಆಫೀಸ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.